ಸಂಪೂರ್ಣ ಮಹಾಭಾರತ. ಆರುಣಿಯ ಕತೆ. ಆರುಣಿ ಪಾಂಚಾಲ ದೇಶದವನು. ದೌಮ್ಯರ ಆಶ್ರಮಕ್ಕೆ ಬಂದು ನಮಸ್ಕರಿಸಿ, ಗುರುಗಳೇ, ನನಗೆ ವಿದ್ಯಾದಾನ ಮಾಡಿರಿ ಎಂದು ಬೇಡಿದ. ಗುರುಗಳು, ಮಗು, ಎಲ್ಲರೊಂದಿಗೆ ಇರು ಎಂದು ದೌಮ್ಯರು ಅವನ ಮನೋನಿಗ್ರಹವನ್ನು ಪರೀಕ್ಷಿಸಲು ಬಯಸಿದರು. ಪ್ರತಿಯೊಬ್ಬರನ್ನೂ ಸೂಕ್ಷ್ಮವಾಗಿಯೇ ಗಮನಿಸುತ್ತಿದ್ದರು. ಅವನ ಮನಸ್ಥಿತಿಯನ್ನು ಪರೀಕ್ಷಿಸಿದ ನಂತರವೇ ಅವನಿಗೆ ವಿದ್ಯೆ ಕಲಿಸಲು ಆರಂಭಿಸುತ್ತಿದ್ದರು. ಕೆಲವು ದಿನಗಳವರೆಗೆ ತನ್ನಷ್ಟಕ್ಕೆ ತಾನೇ ಆರುಣಿ ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡಿದ್ದನ್ನು ಗಮನಿಸಿದರು. ಎಲ್ಲರೊಂದಿಗೆ ಸೇರಿಕೊಂಡು ನಗುತ್ತಾ ಜಗಳವಾಡದೇ ಇರುವುದನ್ನು ಕಂಡು ಮನಸಾರೆ ಸಂತಸಪಟ್ಟರು. ಅವನಿಗೆ ವಿದ್ಯೆ ಕಲಿಸಬಹುದೆಂದು ನಿರ್ಧರಿಸಿದರು. ಒಮ್ಮೆ ಧೌಮ್ಯರು ಶಿಷ್ಯರೊಂದಿಗೆ ಬೇರೆ ಊರಿಗೆ ಹೊರಟಿದ್ದರು. ದಾರಿಯಲ್ಲಿ ಮೇಲೊಂದು ಕೆರೆ, ಅದರ ಕೆಳಗೆ ಹಸಿರಾದ ಗದ್ದೆಯನ್ನು ಕಂಡು ಸಂತಸವಾಯಿತು. ಪ್ರಕೃತಿ ಮಡಿಲ ತಂಪಾದ ಪರಿಸರ, ಹಕ್ಕಿಗಳ ನಾದ, ತಂಗಾಳಿ ಎಲ್ಲವೂ ಸುಂದರ ಸ್ಥಿತಿಯನ್ನು ಸೂಚಿಸುತ್ತಿದ್ದವು. ಧೌಮ್ಯರ ಕಣ್ಣಿಗೆ ಕೆರೆಯ ಒಂದು ಬದುವಿನಲ್ಲಿ ತೂತು ಬಿದ್ದಿರುವುದು ಕಂಡಿತು. ಅಲ್ಲಿಂದ ಗದ್ದೆಗಳಿಗೆ ಬಹಳ ನೀರು ನುಗ್ಗುತ್ತಿತ್ತು. ಧೌಮ್ಯರು ಆರುಣಿಗೆ, ನೀನು ಈಗಲೇ ಹೋಗಿ ನೀರು ನುಗ್ಗದಂತೆ ಮಾಡು ಎಂದರು. ಅಪ್ಪಣೆ ಗುರುದೇವ ಎಂದು ಆರುಣಿ ಅಲ್ಲಿಗೆ ಹೋದನು. ಆರುಣಿ ಕೈಯಿಂದಲೇ ನೀರಿನಲ್ಲಿ ಮಣ್ಣನ್ನು ಹಾಕಲು ಬಯಸಿದನು. ಆದರೆ ಮಣ್ಣು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿತ್ತು. ಸಣ್ಣ ಕಲ್ಲುಗಳನ್ನು ಸೇರಿಸಿ ಕಟ್ಟಿದರು, ನಿಲ್ಲಲಿಲ್ಲ. ಆದರೆ ಇನ್ನೊಂದು ಬದಿಯಲ್ಲಿ ಒಡೆದ ಸ್ಥಳದಲ್ಲಿ ತೆಂಗಿನ ಮರವನ್ನು ಅಡ್ಡ ಇಟ್ಟಿರುವುದನ್ನು ಕಂಡು ಆರುಣಿಯು ನೀರನ್ನು ತಡೆಯುತ್ತಾ ತಾನೇ ಅಡ್ಡವಾಗಿ ಕುಳಿತು ಬಿಟ್ಟನು. ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಿದ ಗುರುಗಳು ಆರುಣಿಯ ಬಗ್ಗೆ ವಿಚಾರಿಸಲಿಲ್ಲ. ಆರುಣಿ ರಾತ್ರಿ ಇಡೀ ಅಲ್ಲಿಯೇ ಕುಳಿತಿದ್ದನು. ಕೆರೆಯ ನೀರನ್ನು ಗದ್ದೆಗೆ ಹೋಗದಂತೆ ತಡೆಯಾಗಿದ್ದನು. ಬೆಳಿಗ್ಗೆ ಬಂದ ಗುರುಗಳು, ಆರುಣಿ ಎದ್ದು ಬಾ ಎಂದಾಗ, ಗುರುಗಳೇ, ಎದ್ದರೆ ಮತ್ತೆ ನೀರು ನುಗ್ಗುವುದು ಎಂದನು. ಚಿಂತೆ ಮಾಡಬೇಡ, ಹಳ್ಳಿಯವರು ಸರಿಪಡಿಸುತ್ತಾರೆ. ಇಲ್ಲಿಯವರೆಗೆ ಬೆಳೆ ಹಾಳಾಗದಂತೆ ಮಾಡಿದೆ ಎಂದು ಕರೆದರು. ಅವನ ಮೈಯೆಲ್ಲ ಕೆಸರಾಗಿತ್ತು. ಆದರೆ ಒಂದು ಉತ್ತಮ ಕೆಲಸ ಮಾಡಿದೆ ಎಂಬ ಹೆಮ್ಮೆಯಿಂದ ಕಣ್ಣುಗಳಲ್ಲಿ ತೇಜಸ್ಸು ತುಂಬಿತ್ತು. ಒಬ್ಬ ಮಿತ್ರನು ಅವನ ಕೆಸರಿನ ಮೈಯನ್ನು ನೋಡಿ ನಕ್ಕನು. ಆಗ ಆರುಣಿ, ನನ್ನ ಮೈ ಕೆಸರಾದರೇನಂತೆ, ಮನಸ್ಸು ಶುದ್ಧವಾಗಿದೆ. ಗುರುಗಳ ಮಾತನ್ನು ನಡೆಸಿದ್ದೇನೆ, ಗದ್ದೆಯನ್ನು ಉಳಿಸಿದ್ದೇನೆ ಎಂದಾಗ, ಗುರುಸೇವೆ, ಸತ್ಯತೆ, ಪ್ರಾಮಾಣಿಕತೆ, ಸಜ್ಜನ ಸಹವಾಸ, ಪರೋಪಕಾರ ಮುಂತಾದವುಗಳಿಂದ ಮನಸ್ಸು ಶುದ್ಧವಾಗುವುದು ಎಂದಾಗ ಮಿತ್ರನು ಕ್ಷಮೆ ಕೇಳಿದನು. ದೌಮ್ಯರು ಶ್ರಮದ ಮಹತ್ವವನ್ನು ತಿಳಿದ ಶಿಷ್ಯನ ಹಿರಿಮೆಯನ್ನು ಕಂಡು ಸಂತುಷ್ಟರಾದರು. ಗದ್ದೆಯನ್ನು ರಕ್ಷಿಸಿದ ಅವನಿಗೆ ಉದ್ದಾಲಕ ಎಂದು ಹೆಸರಿಟ್ಟರು. ನಂತರ ಆರುಣಿ ಉದ್ದಾಲಕ ಸಮಸ್ತ ವೇದ ಶಾಸ್ತ್ರಗಳನ್ನು ಕಲಿತು ಪಾರಂಗತನಾದನು.